ಗೋಹಂತಕ ಕಸಾಯಿಖಾನೆ ನಡೆಸುವಂತ ಮಾಲೀಕ ಅವನು ಬರೀ ಯಾವುದೋ ಒಬ್ಬ ಸಾಮಾನ್ಯ ವ್ಯಕ್ತಿ ಆಗಿದ್ದಿದ್ರೆ ಇದು ಮಾಡ್ತಿರ್ಲಿಲ್ಲ. ಯಾರವನು ವಾಹಿದ್ ಅನ್ನೋನಿದ್ದಾನೆ, ಅವನು ಕಸಾಯಿಖಾನೆಗಳಿದಾವ. ಅವನು ಇಲ್ಲಿ ಪೂರ್ತಿ ಅಕ್ರಮವಾಗಿ ಕಾನೂನು ಬಾಹಿರವಾಗಿ ಗೋವುಗಳ ನಿತ್ಯ ಹತ್ಯೆ ಮಾಡೋದು. ತಾಕತ್ತಿದ್ರೆ ಏನದು ಮಂಡಿ ಮೊಹಲಾಗ ಅಲ್ಲಿಗೆ ಬಾ ಅನ್ನೋದು, ತಾಕತ್ತಿದ್ರೆ ಶಾಂತಿನಗರಕ್ಕೆ ಬಾ ಅನ್ನೋದು, ತಾಕತ್ತಿದ್ರೆ ಉದಯಗಿರಿಗೆ ಬಾ ಅನ್ನೋದು. ಏನು ಉದಯಗಿರಿ ಶಾಂತಿಗಿರಿ ಏನು ಪಾಕಿಸ್ತಾನದಲ್ಲಿ ಇದಾವ ಇಲ್ಲ ಮೈಸೂರಲ್ಲಿ ಇದಾವ? ಎಲ್ಲಿದಾವೆ? ತಾಕತ್ತಿದ್ರೆ ಬಾ, ಇಲ್ಲಿ ನಿನ್ನ ಎದುರಿಗೆ ಗೋವನ್ ಕಡಿತೀನಿ ಅನ್ನೋದಾದ್ರೆ ಬಂದಿದ್ದೀವಿ. ಈಗ ತಾಕತ್ತಿದ್ದೊಂದು ಬಂದು ಕಡಿಲಿ ಇಲ್ಲಿ ನೋಡೋಣ. ಈ ಕಾನೂನಿಗೆ ಸಂವಿಧಾನಕ್ಕೆ ಬೆಲೆ ಇಲ್ವಾ? ಸಂವಿಧಾನದಲ್ಲಿ ಕಾನೂನಿನಲ್ಲಿ ಮೀರಿ ನಡ್ಕೊಳ್ತಾರೆ ಅನ್ನೋದಾದ್ರೆ ಇಲ್ಲಿ ಕಮಿಷನರ್ ಏನ್ ಮಾಡ್ತಿದ್ದಾರೆ? ನಾನು ಈಗ ಇಲ್ಲೇ ಸ್ಪಾಟ್ ಅಲ್ಲಿ ಬೇಕಾದ್ರೆ ನಿಂತ್ಕೊಂಡು ಎಲ್ಲೆಲ್ಲಿ ಕಸಾಯಿಖಾನೆಗಳು ಇವಾಗಲೂ ಓಪನ್ ಇದಾವೆ ಅನ್ನೋ ದಾಖಲೆಗಳ ಸಮೇತ ಕೊಡ್ತೀನಿ. ಏನ್ ಮಾಡ್ತಿದ್ದಾರೆ ಪೊಲೀಸ್ ಇಲಾಖೆಯವರು? ಯಾಕೆ ಇದ್ರ ವಿರುದ್ಧ ಕ್ರಮ ಜರುಗಿಸ್ತಾ ಇಲ್ಲ? ಈಗ ನಾವು ಹೋಗ್ಬೇಕಾ ಕಸಾಯಿಖಾನೆ ಬಂದ್ ಮಾಡೋದಕ್ಕೆ? ನಾವು ಕಸಾಯಿಖಾನೆ ಬಂದ್ ಮಾಡಕ್ ಹೋದ್ರೆ ನೈತಿಕ ಪೊಲೀಸ್ಗಿರಿ ಅಂತೀರಿ. ನಾವ್ಯಾಕೆ ನೈತಿಕ ಪೊಲೀಸ್ಗಿರಿ ಮಾಡೋಣ? ನೀವೇ ಬಂದ್ ಮಾಡ್ರಿ ಕಸಾಯಿಖಾನೆಗಳನ್ನ. ಅವನು ತಾಕತ್ತಿದ್ರೆ ಬನ್ನಿ ಅಂತ ಹಿಂದೂ ಸಮಾಜಕ್ಕೆ ಕರೀತಾನೆ ಅನ್ನೋದಾದ್ರೆ, ನಮಗೆ ಇವ್ರುಗಳು ಅವ್ರನ್ನ ತಡೆದು ಅವ್ರನ್ನ ಅರೆಸ್ಟ್ ಮಾಡೋದು ಬಿಟ್ಬಿಟ್ಟು ನಮ್ಮನ್ನ ನಾಕಾಬಂದಿ ಹಾಕೊಂಡು ಕೊಲಂಬಿಯಾ ಹತ್ರ ಅಲ್ಲಿ ಟೋಲ್ ಹತ್ರ ತಡೆಯುವಂತ ಏನಿದೆ ಅವಶ್ಯಕತೆ ಏನಿದೆ? ನಮ್ಮ ಕಾರ್ಯಕರ್ತನ ಬಂಧಿಸುವಂತ ಅವಶ್ಯಕತೆ ಏನಿದೆ? ನನಗೆ ಗೊತ್ತಿಲ್ಲ ಅದು. ಇವ್ರಿಗೆ ಏನಾಗಿದೆ ಅಂತಂದ್ರೆ, ಹಿಂದೂಗಳು ಅಂತ ಅಂದ್ರೆ ಈಗ ಗೃಹ ಮಂತ್ರಿಗಳು ಹಿಂದೂ ವಿರೋಧಿ ಹೇಳಿಕೆಗಳನ್ನು ಕೊಟ್ಟು ಪೊಲೀಸ್ನವ್ರಿಗೂ ಏನಾಗಿದೆ ಅಂತ ಅಂದ್ರೆ, ಕೇಸರಿ ಶಾಲೆ ಹಾಕಿರೋ ಹಿಂದೂಗಳು ಅಂತಂದ್ರೆ ಭಯೋತ್ಪಾದಕರು ಕಣ್ಣಂಗೆ ಕಾಣ್ತಾ ಇರ್ಬೇಕು ಇವ್ರ ಕಣ್ಣಿಗೆ. ಇದು ಯಾವ ರಾಷ್ಟ್ರ ಅನ್ನೋದು ಮರ್ತಿರ್ಬೇಕು ಅವರು. ನಾವು ಶಾಂತಿಯಿಂದ ಇರ್ತೀವಿ. ನಾಳೆ ಈದ್ ಮಿಲಾದ್ ಇದೆ, ಶಾಂತಿಯಿಂದ ಆಚರಿಸ್ಲಿ, ನಾವು ಶಾಂತಿಯಿಂದ ಬಿಟ್ಕೊಡ್ತೇವೆ. ಈ ಟೈಮ್ನಲ್ಲಿ ನೀನು ತಾಕತ್ತಿದ್ರೆ ಈ ಏರಿಯಾಗೆ ಬಾ. ಅವೆಲ್ಲ ಯಾವ ಏರಿಯಾಗಳಂಗಾದ್ರೆ ಕಮಿಷನರ್ ಹೇಳ್ಬೇಕು. ರಾಜಾರೋಷವಾಗಿ ವ್ಯಾಪಾರ ಮಾಡ್ತಿದ್ದಾರೆ ಸರ್. ಅದು ಮಾರ್ಬೇಕಾದ್ರೆ ಅಂಗಡಿಗಳನ್ನ ರಾಜಾರೋಷವಾಗಿ ಇಟ್ಕೊಂಡಿದ್ದಾರೆ. ಪೊಲೀಸ್ ಇಲಾಖೆ ಉತ್ತರ ಕೊಡಬೇಕು, DC ಉತ್ತರ ಕೊಡಬೇಕು. ಮೈಸೂರಿನಲ್ಲಿ ಶಾಂತಿ ನೆಲೆಸಬೇಕು ಅಂತಂದ್ರೆ ಕರ್ನಾಟಕ ರಕ್ಷಣಾ ವೇದಿಕೆ, ಕನ್ನಡಿಗರ ರಕ್ಷಣಾ ವೇದಿಕೆ, ಎಲ್ಲ ಕನ್ನಡ ಪರ ಸಂಘಟನೆಗಳು ಕೂಡ ಕರೆ ಕೊಟ್ಟಿದ್ದಾವೆ. ಈ ಬಾರಿ ಕನ್ನಡ ಸಂಘಟನೆಗಳು, ಹಿಂದೂ ಸಂಘಟನೆಗಳು, ಈಗೇನಾದ್ರೂ ನೀವು ಕಸಾಯಿಖಾನೆ ಬಂದ್ ಮಾಡಿಲ್ಲ ಅಂತ ಅಂದ್ರೆ, ಇದು ಅವನು ತಾಕತ್ತು ಇದ್ರೆ ಬನ್ನಿ, ನೀನು ಮುಂದೆ ಕಡಿತೀನಿ, ನೀನು ಮುಂದೆ ನಿಲ್ಲಿಸ್ಕೊಂಡು ಕಡಿತೀನಿ ಅಂದಿದ್ದ, ಬಂದು ನಿಂತಿದೀವಿ. ಅವ್ರು ಹೇಳ್ಬೇಕು ತಾಕತ್ತೇನು, ಎಲ್ಲಿ ಯಾವನವನು ಕಡ್ದವನು ಕಡಿತೀನಿ ಅಂದೋನು ಅಂತ. ಇನ್ನೊಮ್ಮೆ ಇದೇ ತಾಕತ್ತನ್ನು ಪ್ರಶ್ನೆ ಮಾಡಿದ್ದೆ ಆದ್ರೆ, ಎಲ್ಲೆಲ್ಲಿ ಕಸಾಯಿಖಾನೆಗಳಿದಾವೆ ಇವ್ರು ಬಂದ್ ಮಾಡ್ಲಿಲ್ಲ ಅಂತ ಅಂದ್ರೆ, ಇಡೀ ಹಿಂದೂ ಕಾರ್ಯಕರ್ತರು ಅಲ್ಲಿಗೆ ಹೋಗ್ಬೇಕಾಗುತ್ತೆ. ಇಡೀ ಹಿಂದೂ ಕಾರ್ಯಕರ್ತರು ಅದನ್ನ ಇಡೀ ಹಿಂದೂ ಕಾರ್ಯಕರ್ತರು ಅವಕಾಶ ಮಾಡಿಕೊಡಪ್ಪ, ಅವಕಾಶ ಮಾಡಿಕೊಡ್ರಪ್ಪ, ಅವಕಾಶ ಮಾಡಿಕೊಡಪ್ಪ, ಅವಕಾಶ ಮಾಡಿಕೊಡಪ್ಪ, ಅವಕಾಶ ಮಾಡಿಕೊಡ ಸಚಿನ್. ಬಿಡಿ ಅಣ್ಣ, ಬಿಡಿ, ಅವ್ರಿಗೆ ಗೊತ್ತಿಲ್ಲ. ಒಂದ್ ನಿಮಿಷ ಆಯ್ತು ಬಿಡ್ರಿ, ನಮ್ಮರ ಬಿಡಿ. ಕಸಾಯಿಖಾನೆಗಳಿದೆ ಅಂತ ನೀವು ಹೋರಾಟ ಮಾಡ್ತಾ ಇದ್ದೀರಾ, ಪೊಲೀಸ್ ಇಲಾಖೆ ನನಗೆ ಅವರೇ ಹೇಳ್ಬೇಕು. ನಮ್ದ ಕೆಲಸ, ನನಗ ಪೇಮೆಂಟ್ ಕೊಡೋದು ಸರ್ಕಾರ. ಕಸಾಯಿಖಾನೆ ಕಾನೂನು ಬಾಹಿರ ಕೃತ್ಯಗಳನ್ನ ತಡೆಗಟ್ಟು ಅಂತ ಪುನೀತ್ ಕೆರೆಳಿಗೆ ಪೇಮೆಂಟ್ ಕೊಡ್ತಾ ಇದೆಯಾ, ಪೊಲೀಸ್ ಇಲಾಖೆಗೆ ಪೇಮೆಂಟ್ ಕೊಡ್ತಾ ಇದೀವ? ಅವ್ರಿರೋದು, ಅವ್ರುಗಳು ಏನ್ ಮಾಡ್ಬೇಕು, ಅವ್ರು ಅದನ್ನ ತಡಿಬೇಕು. ಈಗ ಅವ್ರು ತಡಿದೆ ಕಣ್ಮುಚ್ಕೊಂಡು ಕುಂತವ್ರೇನ್ರಿ? ಈಗ ನಾನು ಮಾಧ್ಯಮದ ಮುಂದೆನೆ, ನಿಮ್ಮೆಲ್ಲರ ಮುಂದೆನೆ ಕೇಳ್ತಾ ಇದ್ದೀನಿ. ನಾನೇ ತೋರಿಸ್ತೀನಿ ಕರ್ಕೊಂಡೋಗಿ. ಅವ್ರು ರೆಡಿ ಇದಾರ, ಬರ್ತಾರ? ನಾನೇ ತೋರಿಸ್ತೀನಿ. ಯಾಕೆ ಈ ರೀತಿಯಾಗಿ ಬಿಟ್ಕೊಂಡು ಕೂತಿದ್ದಾರೆ? ಏನಾದ್ರು ಸರ್ಕಾರ ಹೇಳಿದೆ, ಕಾಂಗ್ರೆಸ್ ಸರ್ಕಾರ ಏನಾದ್ರು ಗೋಹತ್ಯೆ ತಡಿಬೇಡಿ, ಅದು ಬಿಜೆಪಿ ಸರ್ಕಾರ ತಂದಿರೋ ಕಾನೂನು, ನೀವು ತಡಿಬೇಡಿ ಅಂತ ಏನಾರು ಹೇಳಿಕೆ ಕೊಟ್ಟಿದ್ಯಾ? ಸರ್ಕಾರ ಏನು ಕ್ರಮ ಜರುಗಿಸ್ತಿಲ್ಲ ಅಂತ ಅನಿಸ್ತಿದೆ. 100ಕ್ಕೆ 100 ಅವ್ರು ಕ್ರಮ ಜರುಗಿಸೋದಿರ್ಲಿ. ನಾವು ಗಾಡಿ ಐಡೆಂಟಿಫೈ ಮಾಡಿ ಗುರುತಿಸಿ ಕೊಡುವಂತ ಇದು ನಮಗಿದೆ, ರೈಟ್ಸ್ ಇದೆ ನಮಗೆ. ಯಾವುದೇ ಕಾನೂನು ಬಾಹಿರ ಕೃತ್ಯ ನಡೀತಾ ಇದ್ರು ಅದನ್ನ ತಡೆದು ಪೊಲೀಸರಿಗೆ ಒಪ್ಪಿಸುವಂತಹ ಅಧಿಕಾರ ನಮಗೂ ಇದೆ, ಕಾನೂನಲ್ಲಿ ನಮಗೂ ಅವಕಾಶ ಇದೆ. BNSS ಅದನ್ನೇ ಹೇಳುತ್ತೆ, ಯಾವುದೇ ವ್ಯಕ್ತಿ ಕಾನೂನು ಬಾಹಿರ ಕೃತ್ಯ ಮಾಡ್ತಾ ಇದ್ರೆ ನೀವು ಅದನ್ನ ತಡೆದು ಪೊಲೀಸರಿಗೆ ಒಪ್ಪಿಸಿ ಅಂತ. ಆದ್ರೆ ಇವರು ಹಿಡ್ಕೊಟ್ಟವ್ರ ವಿರುದ್ಧ ನೀನ್ ಯಾರು ತಡೆಯೋದಕ್ಕೆ? ನೀನ್ ಯಾವನು ಗೋಹತ್ಯೆ ತಡೆಯೋದಕ್ಕೆ? ನೀನು ಸಾಕೋಂಗಿದ್ರೆ ಸಂತೆಲೋಗಿ ಖರೀದಿ ಮಾಡಿ ಸಾಕು. ಇವನ್ ಯಾವನ್ ಹೇಳಕ್ ಅದನ್ನ? ನಾವು ಸಂತೆಲೋಗಿ ಗೋ ರಕ್ಷಣೆ ಮಾಡ್ಬೇಕು, ಇವನ್ ಯಾವನ್ ಹೇಳಕ್ಕೆ? ಸಂತೆ ಇರೋದು ವ್ಯಾಪಾರ ಮಾಡೋದಕ್ಕೆ, ಅಲ್ಲಿ ವ್ಯಾಪಾರ ಅಷ್ಟೇ ನಡಿಬೇಕು, ಗೋಹತ್ಯೆ ದಂಧೆ ನಡಿಬಾರ್ದು. ಇವರು ಕಂಟೈನರ್ನಲ್ಲಿ 10-20 ತುಂಬ್ಕೊಂಡೋಗಕ್ಕೆ ಇವ್ರು ಪರ್ಮಿಷನ್ ಪೊಲೀಸ್ನವ್ರು ಕೊಟ್ಟವ್ರಂತ. ಹಂಗಾರೆ ಕೊಟ್ಬಿಡಿ ಪೊಲೀಸ್ನವ್ರು ಪರ್ಮಿಷನ್, ನಾವು ತಡೆಯಲ್ಲ. ಅವ್ರಿಗೆ ಒಂದು ಲೆಟರ್, ಪೊಲೀಸ್ನವ್ರು ಪರ್ಮಿಷನ್ ಲೆಟರ್ ಕೊಟ್ಬಿಡಕ್ಕೆ ಹೇಳಿ. ನಮಗೆ ಗೊತ್ತಿಲ್ಲ, ನಾವು ಅದೇ ಕಾರಣಕ್ಕೆ ಇಲ್ಲಿಗೆ ಬಂದಿದ್ದೀವಿ. ಇದನ್ನ ನಾವು ಅದನ್ನೇ ಹೇಳ್ತಾ ಇದೀವಿ. ಇವ್ರು ಹೇಳ್ತಾರೆ ಈದ್ ಮಿಲಾದ್ ದಿನ ಕರೆ ಕೊಟ್ಟವ್ರು ಯಾರು? ಬನ್ನಿ ತಾಕತ್ತಿದ್ರೆ ಅಂತ ಹಿಂದೂ ಸಮಾಜಕ್ಕೆ ಅವ್ರು ಕರೆ ಕೊಟ್ಟಿರೋದು. ಇವ್ರು ಪೊಲೀಸ್ನವ್ರು ಹೇಳ್ತಾರೆ ಈದ್ ಮಿಲಾದ್ ಇದೆ, ನೀವುಗಳು ಬರಬೇಡಿ. ಈದ್ ಮಿಲಾದ್ ಇದ್ರೆ ನಾವ್ಯಾಕೆ ಬರಬಾರ್ದು? ಏನ್ ಇಡೀ ಮೈಸೂರು ಈದ್ ಮಿಲಾದಿಗೆ ಬರ್ಕೊಟ್ಟಿವ? ನಾವು ಬರ್ಕೊಟ್ಟಿದೀವ ಅಂತ?
ನಾನು ಹೇಳ್ತಾ ಇರೋದು ಈದ್ ಮಿಲಾದ್ಗೆ ಇಡೀ ಮೈಸೂರನ್ನ ಬರ್ಕೊಟ್ಟಿಲ್ಲ. ನಾವು DC ಅವ್ರಿಗೆ ಮನವಿ ಕೊಡಕ್ ಬಂದಿದ್ದೀವಿ. ತಾಕತ್ತಿದ್ರೆ ಬಾ ಅಂದಿದ್ದೀವಿ, ಬಂದು ನಿಂತಿದ್ದೀವಿ. ಇಷ್ಟೇ ನಮ್ದು. ನಾವೇನಾದ್ರು ಇಲ್ಲಿ ಪ್ರತಿಭಟನೆ ಮಾಡ್ತಾ ಇದೀವಾ, ರಸ್ತೆ ತಡೆ ನಡೆಸ್ತಾ ಇದೀವಾ, ಬೇರೆ ಏನಾದರೂ ಮಾಡ್ತಿದೀವಾ? ಏನಿಲ್ಲ, ಶಾಂತಿಯುತವಾಗಿ ನಿಂತಿದ್ದೀವಿ. DC ಅವ್ರು ಬರಲಿ, ಮನವಿ ತೊಗೊಳ್ಳಿ. DC ಅವರು, ಹಿಂದೂ ಕಾರ್ಯಕರ್ತರು, ಹಿಂದೂ ಸಂಘಟನೆಗಳು ಯಾವುದೇ ಮನವಿ ಕೊಡೋಕೆ ಬಂದರೂ ತಗೊಳ್ತಾ ಇಲ್ಲ. ಪಕ್ಷಪಾತವನ್ನು DC ಅವ್ರು ಮಾಡಬಾರ್ದು. ಒಂದು ಜಿಲ್ಲೆಗೆ ದಂಡಾಧಿಕಾರಿಗಳಿದ್ದಾರೆ. ನಾವು ಬೇರೆ ಯಾರು ಬಂದರೂ ಇಮಿಡಿಯೇಟ್ ಬಂದು ಮನವಿ ತಗೊಳ್ತಾರೆ. ನಾವು ಬಂದರೆ ಯಾಕೆ ಬರಲ್ಲ? ಹಿಂದೂ ಕಾರ್ಯಕರ್ತರುಗಳು ಬಂದರೆ ಯಾಕೆ ತಗೊಳ್ಳಲ್ಲ ನೀವು ಮನವಿನ? DC ಅವರೇ ಖುದ್ದು ಇಲ್ಲಿಗೆ ಬಂದು ಮನವಿನ ತಗೊಳ್ಳೋ ತನಕ ನಾವಿಲ್ಲಿಂದ ಹೋಗೋದಿಲ್ಲ. DC ಅವರೇ ಬರಬೇಕು. ನನಗೆ DC ಅವರು ಇಲ್ಲ ನಮ್ಮ ಪೊಲೀಸ್ ಕಮಿಷನರು ಇಬ್ಬರಲ್ಲಿ ಒಬ್ರು ಬಂದು ಇಲ್ಲಿಗೆ ತಗೋಬೇಕು. ಯಾಕೆಂದ್ರೆ ಪಾಪರಿ, ಸತ್ಯ ಹೇಳ್ತೀನಿ, ಇನ್ಸ್ಪೆಕ್ಟರ್ಗಳು ಏನೂ ಮಾಡೋಕ್ಕಾಗಲ್ಲ. ಒಂದು ಠಾಣೆಗೆ ಅಧಿಕಾರ ಕೊಟ್ಟಿರ್ತಾರೆ, ಏನೂ ಮಾಡೋಕ್ಕಾಗಲ್ಲ. ಕಮಿಷನರ್ ಅವರೇ ಇಲ್ಲಿಗೆ ಬರಬೇಕು, ನಮ್ಮ ಮನವಿನ ಸ್ವೀಕರಿಸಬೇಕು. ಇಲ್ವಾ DC ಬರಬೇಕು, ನನ್ನ ಮನವಿ ಸ್ವೀಕರಿಸಬೇಕು. ಇಬ್ಬರಲ್ಲಿ ಒಬ್ರು ಪೊಲೀಸ್ ಕಮಿಷನರ್ ಬರಬೇಕು ಮೈಸೂರು, ಅಥವಾ ಡಿಸ್ಟಿಕ್ ಕಮಿಷನರ್ ಯಾರಿದ್ದಾರೆ DC ಅವರು ಬರಬೇಕು. ಇಬ್ಬರಲ್ಲಿ ಒಬ್ರು ಬಂದು ಮನವಿ ಸ್ವೀಕರಿಸಲಿಲ್ಲ ಅಂದ್ರೆ ನಾವು ಯಾರು ಇಲ್ಲಿಂದ ಒಂದು ಇಂಚು ಕದಲಲ್ಲ. ಸರ್, ಈ ವಿಚಾರವಾಗಿ ಹೋರಾಟಗಳಾಗತ್ತೆ ತಡಿಲಿಲ್ಲ ಅಂದ್ರೆ ಆಗುತ್ತೆ ಮೇಡಮ್. ಆ 100ಕ್ಕೆ 100% ಇವರು ಗೋಹತ್ಯೆ ತಡಿಲಿಲ್ಲ ಅಂದ್ರೆ ನಾವು ತಡಿತೀವಿ. ಅದು ನಮ್ಮ ಧಾರ್ಮಿಕ ಭಾವನೆ ಮತ್ತು ಸಂವಿಧಾನ ಬಾಹಿರ ಕೃತ್ಯಗಳು ಶಾಂತಿನಗರದಲ್ಲಿ ನಡೆದ್ರು ತಡಿತೀವಿ, ಉದಯಗಿರಿಯಲ್ಲಿ ನಡೆದ್ರು ತಡಿತೀವಿ, ಮಂಡಿ ಮಹಲದಲ್ಲಿ ನಡೆದ್ರು ತಡಿತೀವಿ. ಕಾನೂನು ಬಾಹಿರ ಅದನ್ನ ಕಮಿಷನರ್ ಹೇಳ್ಬೇಕು, ನಾವ್ ಹೇಳಬಾರ್ದು. ಯಾಕೆ ವಿದ್ಯಾರಣ್ಯಪುರದಲ್ಲಿ ನಡೆಯಲ್ಲ, ಬೇರೆ ಕಡೆ ಯಾಕೆ ನಡೆಯಲ್ಲ, ಅಲ್ಲಿ ಮಾತ್ರ ಯಾಕೆ ಕಾನೂನು ಬಾಹಿರ ನಡೀತವೆ, ಅಲ್ಲಿ ಮಾತ್ರ ಯಾಕೆ ಕಾನೂನು ಬಾಹಿರ ಕೃತ್ಯಗಳು ನಡೀತವೆ ಅಂತ ಅವ್ರು ಹೇಳ್ಬೇಕು, ನಾವ್ ಹೇಳೋದಿಲ್ಲ. ಅಂದ್ರೆ ಅದೇನು ಬರ್ಕೊಟ್ಬಿಟ್ಟಿದಾರ ಏರಿಯಾಗಳನ್ನ ಅಂತ DC ಅವ್ರು ಏನಾರು ಹೇಳ್ಬೇಕು. ಇಂತಿಷ್ಟು ಏರಿಯಾಗಳು ಸಂವಿಧಾನದ ಯಾವ ಇದು ಪಾಲನೆ ಇಲ್ಲ, ಇಲ್ಲಿ ಯಾವುದು ತೊಂದರೆ ಇಲ್ಲ, ನೀವುಗಳನ್ನ ಇದನ್ನ ನಡೆಸ್ಬೋದು ಅಂತ DC ಅವ್ರು ಏನಾದ್ರು ಬರ್ಕೊಟ್ಟಿದಾರ ಅನ್ನೋದು ನಾನು ಕೇಳಬೇಕು. ಅದಕ್ಕೆ ಬಂದಿದ್ದೀವಿ. ಅವ್ರು ಹೇಳಿಕೆ ತಗೋಬೇಕು. ಈಗ ನಾನು ಅವ್ರು ಹೇಳಿಕೆ ತಗೊಂಡ್ಮೇಲೆ ನಿಮಗೆ ಅಡ್ರೆಸ್ ಮಾಡೋಕ್ಕಾಗುತ್ತೆ ಅವ್ರೇನು ಹೇಳ್ತಾರೆ ಅಂತ. ಯಾಕೆ ಇದನ್ನು ಫ್ರೀ ಬಿಟ್ಕೊಂಡಿದ್ದಾರೆ, ಅವ್ನು ಯಾವ ಆಧಾರದ ಮೇಲೆ ಹೇಳ್ತಾನೆ ನಾನು ಕಡಿತೀನಿ ಅಂತ. ಅವ್ನು ಹೇಳ್ತಾನೆ ಇನ್ನೂ ಮುಂದುವರೆದು ಏನು ಹೇಳ್ತಾನೆ ಗೊತ್ತಾ, ನಾವು ನಿತ್ಯ ಕಡಿತೀವಿ, ನಿತ್ಯ ಮಾರ್ತೀವಿ, ತಾಕತ್ತಿದ್ರೆ ತಡೀರಿ. ಇಲ್ಲಿಗೆ ಬಂದಿರೋದು ತಾಕತ್ ಮೇಲೇನೆ. ಈಗ ಪೊಲೀಸ್ನವರು ನಮಗೆ ಬಿಡ್ಲಿ ದಾರಿನ, ನಾವು ಹೋಗ್ತೀವಿ ಮಂಡಿ ಮೊಹಲ್ಲಾಗ ಹೋಗಿ ಗೋವನ್ನ ರಕ್ಷಣೆ ಮಾಡಿ ಅಲ್ಲಿರ್ತಕ್ಕಂಥ ಅಷ್ಟು ಕಸಾಯಿಖಾನೆಗಳನ್ನು ಮುಚ್ಚಿಸೋ ತಾಕತ್ ಇಡೀ ಹಿಂದೂ ಸಮಾಜಕ್ಕಿದೆ. ನಾವು ತಡಿತೀವಿ. ನಾನು ಹೇಳ್ತಾ ಇರೋದು ನೀವು ಇದು ಇಡೀ ಕಾರ್ಯಕರ್ತರು ಎಲ್ಲೆಲ್ಲಿಂದ ಬರಬೇಕಿತ್ತು. ನಂಜನಗೂಡಿಂದ ಬರೋರ್ನ ಅಲ್ಲಿ ನಾಕಾಬಂದಿ ಹಾಕಿ ತಡೆದಿದ್ದಾರೆ, ಹುಣಸೂರಿಂದ ಬರೋರ್ನ ಅಲ್ಲಿ ನಾಕಾಬಂದಿ ಹಾಕಿ ತಡೆದಿದ್ದಾರೆ, ಬೆಂಗಳೂರಿಂದ ಬರೋ ಎಲ್ಲ ಗಾಡಿಗಳನ್ನ ಟೋಲಲ್ಲಿ ತಡೆದು ನಿಲ್ಸಿದ್ದಾರೆ. ಯಾಕೆ ತಡೆದು ನಿಲ್ಸಿದ್ರು? ಎದುರಿಸೋದಾ? ಈಗ ಇಲ್ಲಿಗೆ ಬಂದಿದ್ದೀವಿ, ಏನ್ ಮಾಡ್ತಿದೀವಿ ನೀವೇ ಹೇಳ್ರಿ. ಕಾನೂನು ಬಾಹಿರ ಕೃತ್ಯ ಏನಿಲ್ಲಿ? DC ಅವ್ರಿಗೆ ಆಫೀಸಿಗೆ ಮನವಿ ಕೊಡಕ್ಕೆ ಎಷ್ಟು ಜನ ಇಲ್ಲಿ ಸೇರ್ಕೊಂಡಿದೀವಿ. ರಸ್ತೆಗೆ ತೊಂದರೆ ಆಗ್ತಿದ್ಯಾ? ಇಲ್ಲ. ಯಾರಿಗಾದ್ರೂ ಸಾರ್ವಜನಿಕರಿಗೆ ತೊಂದರೆ ಆಗ್ತಿದೆಯಾ? ಇಲ್ಲ. ಸಾರ್ವಜನಿಕರಿಗೆ ತೊಂದರೆ ಕೊಡದೆ ಪ್ರತಿಭಟಿಸುವ ಹಕ್ಕು ನನಗಿದೆ, ನನಗೆ ಕೊಟ್ಟಿದೆ ಸಂವಿಧಾನ. ಆ ಹಕ್ಕನ್ನ ಪೊಲೀಸ್ನವ್ರಿಗೆ ಕಿತ್ಕೊಳ್ಳೋದಕ್ಕೆ ರೈಟ್ಸ್ ಇಲ್ಲ. ನಾನು ಬಂದಿದ್ದೀನಿ, DC ಅವ್ರನ್ನ ಕರೆಸಿ ನೀವೇನು ಮಾತಾಡ್ತೀರಾ ಮಾತಾಡಿ, ಇಲ್ಲ ಪೊಲೀಸ್ ಕಮಿಷನರ್ ಅವ್ರು ಬರಲಿ, ಅವ್ರು ಆನ್ಸರ್ ಮಾಡಲಿ. ಇಬ್ಬರಲ್ಲಿ ಒಬ್ರು ನಮಗೆ ಆನ್ಸರಬಲ್ ಆಗಲೇಬೇಕು ಇವತ್ತು. ನೀವು ಇಲ್ಲ ನಾವು ಯಾರೋ ಕಳಿಸ್ತೀವಿ ಅವರು ತಗೊಳ್ತಾರೆ ನನ್ನ ಮೇಲೇ, ನನಗೆ ನಮ್ಮ ಇಡೀ ಹಿಂದೂ ಕಾರ್ಯಕರ್ತರು ಯಾರಾದ್ರೂ ಒಪ್ಪಿಗೆ ಇದೆಯೇನಪ್ಪ? ಯಾರಿಗೂ ಒಪ್ಪಿಗೆ ಇಲ್ಲ. ಒಂದಜ್ಜೆ ನಾವು ಇನ್ನೂ ಒಂದು ಹೇಳ್ತಾ ಇದೀವಿ, ನೀವು ನಮ್ಮ ಮೇಲೆ ಫೋರ್ಸ್ಫುಲಿ ಬರಕ್ ಹೋದ್ರೆ, ಫೋರ್ಸ್ಫುಲಿ ನೀವೇನಾದ್ರು ನಮ್ಮ ಮೇಲೆ ಅಟ್ಯಾಕ್ ಮಾಡಕ್ ಹೋದ್ರೆ ಅದು ಚಂದ ಅಲ್ಲ, ಅದು ಒಳ್ಳೇದಲ್ಲ. ಶಾಂತಿಯುತವಾಗಿದ್ದೀವಿ, ಶಾಂತಿಯುತವಾಗಿ ಬಂದು ನಿಂತಿದ್ದೀವಿ. ನೀವು ನಮ್ಮನ್ನ ಫೋರ್ಸ್ಫುಲಿ ಮಾಡಿದ್ರೆ ನಾಳೆ ಈದ್ ಮಿಲಾದ್ ಇದೆ, ನಾವು ಮೈಸೂರು ಬಂದ್ ಕರೆ ಕೊಟ್ಬಿಡ್ತೀವಿ. ನಾವು ಶಾಂತಿಯುತವಾಗಿ ಇವತ್ತು ಬಂದು ಕಮಿಷನರ್ ಆನ್ಸರ್ ಮಾಡಿ, DC ಅವ್ರು ಆನ್ಸರ್ ಮಾಡ್ಲಿ. ನೀವು ಆನ್ಸರ್ ಮಾಡದೆ ಫೋರ್ಸ್ಫುಲಿ ನಮ್ಮನ್ನು ಇವತ್ತು ತಡಿತೀವಿ ಅಂದ್ರೆ ಇಡೀ ಕರ್ನಾಟಕದ ಕಾರ್ಯಕರ್ತರನ್ನ ನಾವು ಕರೆ ಕೊಡ್ತೇವೆ, ನಾವು ಮೈಸೂರು ಬಂದಿಗೆ ಕರೆ ಕೊಡ್ತೇವೆ. ಗೋರಕ್ಷಣೆ ಬರೀ ಪುನೀತ್ ಕೆರೆಹಳ್ಳಿ ಅವರ ಜವಾಬ್ದಾರಿ ಮಾತ್ರ ಇಲ್ಲ, ಇದು ಹಿಂದೂ ಸಮಾಜ. ಯಾಕೆ ಅದು ಕಾರ್ಯರೂಪಕ್ಕೆ ಬರ್ತಾ ಇದೆ? ಆಗಬೇಕು, ಪೊಲೀಸ್ನವ್ರು ಮಾಡಬೇಕು. ಪುನೀತ್ ಕೆರೆಹಳ್ಳಿ ಕರ್ತವ್ಯ ಅಲ್ಲ, ಅದು ಸರ್ಕಾರದ ಕರ್ತವ್ಯ. ಯಾಕೆಂದ್ರೆ ಇದು ಕಾನೂನು ಆಗಿದೆ. 2020ರಲ್ಲಿ ರಾಜ್ಯ ಸರ್ಕಾರ ಕಾನೂನು ಮಾಡಿದೆ ಇದನ್ನ. ಇದು ನನ್ನ ಕರ್ತವ್ಯ ಅಲ್ಲ, ಪೊಲೀಸ್ನವ್ರ ಕರ್ತವ್ಯ. ಏನಾರು ಇವ್ರುಗಳು ಹೇಳ್ಬೇಕು, DC ಅವ್ರು ಹೇಳ್ಬೇಕು ಅದನ್ನ. ಅದಕ್ಕೆ ಕರೆಸ್ತಾ ಇರೋದು. ಇಲ್ಲ ನೀವು ಬನ್ನಿ, ಯಾಕೆ ಆಗ್ತಿದೆ ಇದು, ಯಾಕೆ ನಡೀತಿದೆ ಇದು, ನಿಮ್ಮ ಕಣ್ಣೆಳ್ತಾಗ ನಾನು ಈಗಲೇ ಬೇಕಾದ್ರೆ ಲೈವ್ ಮಾಡಿ ತೋರಿಸ್ತೀನಿ. DC ಅವರು ಇಲ್ಲ ಕಮಿಷನರ್ ಅವ್ರು ಹೇಳಿ ಯಾಕೆ ಇದು ನಡೀತಿದೆ. ನನಗೂ ಗೊತ್ತಿಲ್ಲ ಯಾಕೆ ನಡೀತಿದೆ ಅಂತ. ಇಡೀ ಕಾರ್ಯಕರ್ತರುಗಳು ಎಷ್ಟು ನೊಂದ್ಕೊಂಡಿದ್ದಾರೆ ಗೊತ್ತಾ? ತಿಳ್ಸಕ್ ಹೋದ್ರೆ ಅವ್ನ ಕೊಳ್ಪಟ್ಟಿ ಇಟ್ಕೊಳ್ಳೋದು, ನಿನಗೆ ಯಾಕಿದ್ಬೇಕು, ಅವ್ರ ಅಪ್ಪ ಅಮ್ಮನ್ ಕರ್ಸಿ ನಿನ್ ಮಗನ್ ಸುಮ್ನಿರು ಅಂತ. ಪೊಲೀಸ್ನವ್ರು ಏನ್ ಕೆಲಸ ಮಾಡ್ತಾ ಇದೀರಿ ನೀವು ಮಾಡ್ಬೇಕಾಗಿರೋದು, ಯಾರು ಇನ್ಫಾರ್ಮೇಶನ್ ಬಂದ್ರೆ ವೆರಿ ಗುಡ್, ಒಳ್ಳೆ ಕೆಲಸ ಮಾಡ್ತಿದ್ಯಾ ಮಾಡು, ನಾನು ನಿನ್ನ ಗೌಪ್ಯವಾಗಿ ಇಡ್ತೀನಿ ನಿನ್ನ ಮಾಹಿತಿನ, ನಾನು ಹೋಗಿ ಅದನ್ನ ಬಂದ್ ಮಾಡ್ತೀನಿ, ತಗೋ ಬಂದ್ ಮಾಡಿದ್ವಿ, ನೀನು ಕೊಟ್ಟು ಮಾಹಿತಿ ನೋಡು ಕ್ಲೋಸ್ ಮಾಡಿಸಿದೀವಿ ಅಂತ ಹೇಳ್ಬೇಕಾದ ಪೊಲೀಸ್ನವರು ಅವ್ರ ಅಪ್ಪ ಅಮ್ಮನ್ ಕರ್ಸಿ ನಿನ್ ಮಗಂಗಿದೆಲ್ಲ ಯಾಕೆ ಬೇಕು? ಹೊಡೆದಾಕ್ಬಿಡ್ತಾರೆ ಅವ್ರು, ಉಳಿಯಕ್ ಬಿಡಲ್ಲ ನಿಮ್ಮನ್ನ. ನಮ್ಮ ಚಂದ್ರಮೌಳಿ, ವಿನಯ್ ಇವರಿಗೆ ವಿನಯ್ ಅನ್ನೋರಿಗೆ
ಗೋರಕ್ಷಣೆ ಮಾಡಿದ್ದಕ್ಕಾಗಿ ಇವರಿಗೆ ಇದನ್ನ ಕೇಳಿದ್ದಾರೆ, ಏನದು ಶುರುಟಿ ಕೇಳಿದ್ದಾರೆ. ಅಂದ್ರೆ 107 ಮಾಡಿದ್ದಾರೆ. 107ನ ಕೋರ್ಟ್ನಲ್ಲಿ ಸ್ಟೇ ತಂದಿದೀವಿ. ಸ್ಟೇ ತಂದಾದ್ಮೇಲೆ ಮತ್ತೆ ಪೊಲೀಸ್ನವ್ರು ಮನೆ ಬಾಗ್ಲಿಗೆ ಹೋಗ್ತಾರೆ. ಯಾಕೆ ಹೋಗ್ತಾರೆ? KR ನಗರ ಸ್ಟೇಷನ್ ಅಲ್ಲಿ ಯಾಕೆ ಹೋಗ್ತಾರೆ? ಏನು ಇವ್ರದ್ದು ಉದ್ದೇಶ ಏನು? ಪೊಲೀಸ್ನವರು ಈ ರೀತಿಯಾಗಿ ನಾವು ಯಾರು ಇನ್ಫಾರ್ಮೇಶನ್ ಕೊಡ್ತೀವೋ ನಮ್ಮ ಮೇಲೆ ದೌರ್ಜನ್ಯ ಮಾಡೋದಾದ್ರೆ ಅವ್ರಿಗೆ ಆದೇಶ ಇರಬೇಕು. ಯಾರ ಆದೇಶ ಇದೆ? ಪೊಲೀಸ್ನವ್ರಿಗೆ ಒತ್ತಡ ಹಾಕ್ತಿದಾರ ಸರ್ಕಾರದಿಂದ? ನಾನು ನಿಜವಾಗಿ ಹೇಳಬೇಕು ಅಂದ್ರೆ ಗೃಹ ಮಂತ್ರಿಗಳ ನೇರ ಒತ್ತಡ. ಪ್ರಿಯಾಂಕಾ ಖರ್ಗೆ ಅವರ ಅಪ್ಪನ ಮಗನಂತೆ ನಡ್ಕಂತ ಇಲ್ಲ. ನಿಜವಾಗ್ಲೂ ನಮಗೆ ಖರ್ಗೆ ಅವ್ರ ಮೇಲೆ ಒಂದು ಗೌರವ ಇದೆ, ಆದರೆ ಅವ್ರ ಮಗ ನಿಜವಾಗ್ಲೂ ಅಪ್ಪನ ಮಗನ ಥರ ನಡ್ಕಂತ ಇಲ್ಲ. ಇಂಥ ದ್ವೇಷ ರಾಜಕಾರಣ ಕೇಸರಿಯ ಮೇಲೆ ಕಂಡ್ರೆ ಉರ್ದು ಬೀಳುವಂತ ನಮ್ಮ ನ್ಯಾಷನಲ್ ಫ್ಲಾಗ್ ಅಲ್ಲೂ ಕೇಸರಿ ಇದೆ, ಅವ್ರು ಮರಿಬಾರ್ದು, ತ್ಯಾಗದ ಸಂಕೇತ. ಇಂಥ ಅಪ್ಪನ ಮಗನ ನಾವು ಎಲ್ಲೂ ನೋಡ್ಲಿಲ್ಲ. ಅಪ್ಪನ ಮಗನೇ ಅವ್ರ ಹೆಸರು, ಅವ್ರಿಗೆ ಇನ್ನೇನು ಸ್ವಂತ ಹೆಸರಿಲ್ಲ ಪ್ರಿಯಾಂಕರ್ಗೆ ಅವರಿಗೆ. ಈ ಮಟ್ಟದ ನೀಚ ರಾಜಕಾರಣವನ್ನ, ಈ ಮಟ್ಟದ ದ್ವೇಷ ರಾಜಕಾರಣವನ್ನ ನೋಡ್ಲಿಲ್ಲ ನಾನು. ಹಿಂದೂ ಕಾರ್ಯಕರ್ತರು ಏನ್ ಮಾಡಿದ್ರು ತಪ್ಪು? ಏನ್ ಮಾಡಿದ್ರಿ? ಮೊನ್ನೆ ಈಗ ಚಿಕ್ಕಮಂಗ್ಳೂರಲ್ಲಿ ನಡೆದಿದ್ದಕ್ಕೆ ಏನ್ ಮಾಡಿದ್ರಿ? ನಿನ್ನೆ ಇಲ್ಲಿ ಅವನು ಅಷ್ಟು ದೊಡ್ಡ ಮಟ್ಟಕ್ಕೆ ಮಾಡಿದ್ನಲ್ಲ, ಅವನ ಮೇಲೆ ಎಷ್ಟು ರೌಡಿ ಶೀಟ್ ಇದಾವೆ, ಎಷ್ಟು ಕೇಸ್ ಇದಾವೆ ಅವನ ಮೇಲೆ ಗೊತ್ತಾ? 15ಕ್ಕೂ ಹೆಚ್ಚು ಕೇಸ್ಗಳಿದಾವೆ. ಯಾರ ಮೇಲೆ? ವಾಹಿದ್ ಬಾಬು ಅನ್ನೋನ್ ಮೇಲೆ 15ಕ್ಕೂ ಹೆಚ್ಚು ಕೇಸ್ ಇದಾವೆ. ನಮ್ದನ್ನ ಬೇಲ್ ಕ್ಯಾನ್ಸಲ್ ಹಾಕಕ್ಕೆ ನೀವು ಆದೇಶ ಮಾಡಕ್ ಗೊತ್ತಾಗುತ್ತೆ ಪ್ರಿಯಾಂಕಾ ಖರ್ಗೆ ಅವರಿಗೆ. ಅವನದು ಏನ್ ಮಾಡ್ಬೇಕು ಅಂತ ಗೊತ್ತಾಗೋದಿಲ್ವಾ? ಒಂದ್ ಕಣ್ಣಿಗೆ ಸುಳ್ಳು, ಒಂದ್ ಕಣ್ಣಿಗೆ ಸುಣ್ಣ, ಒಂದ್ ಕಣ್ಣಿಗೆ ಬೆಣ್ಣೆ. ಇದು ಬೇಡ. ನಾವು ಇಲ್ಲೇ ಇರ್ತೀವಿ, ಶಾಂತಿಯುತವಾಗಿ ಬರಲಿ. DC ಅವರು ನಮ್ಮೆಲ್ಲರನ್ನ ಅಡ್ರೆಸ್ ಮಾಡಲಿ, ಪುನೀತ್ ಕೆರೆಹಳ್ಳಿ ಒಬ್ಬನನ್ನಲ್ಲ. ಹಿಂದೂ ವಿರೋಧಿ ನೀತಿ ಅನುಸರಿಸ್ತಾ ಇದ್ದಾರೆ. ಹಿಂದೂ ವಿರೋಧಿ ಅಲ್ಲ, ಹಿಂದೂ ದ್ವೇಷ ನೀತಿ. ಹಿಂದೂಗಳನ್ನು ವಿರೋಧ ಮಾಡಿ ನಿಮಗೆ ವಿರೋಧ ಮಾಡೋಕ್ ರೈಟ್ಸ್ ಇದೆ, ದ್ವೇಷ ಮಾಡೋಕ್ ರೈಟ್ಸ್ ಇಲ್ಲ ಅಲ್ವಾ? ದ್ವೇಷ ಮಾಡೋಕ್ ರೈಟ್ಸ್ ಇಲ್ಲ. ನಿತ್ಯ ಬೆಳಗಾದ್ರೆ ನನ್ನ ಕಾರ್ಯಕರ್ತರು ಡಾಕ್ಟರ್ ನಾಗೇಂದ್ರ ಅವರಾಗಿರ್ಬೋದು, ನಮ್ಮ ರಾಜ್ಯಾಧ್ಯಕ್ಷರಾದಂಥ ಚೇತನ್ ನಾಯ್ಕ ಆಗಿರ್ಬೋದು, ದಿನ ಬೆಳಿಗ್ಗೆ ಆದ್ರೆ 10 ಬಾಂಗ್ಲಾ ವಲಸಿಗರು ನೀಡ್ ಕೊಡ್ತಾ ಇದ್ದಾರೆ. ಒಂದು ದಿವಸ ಆಪರೇಷನ್ ಮುಕ್ತ ಅಂತ ನೀವು ಮಾಡಿದ್ರಿ. ಒಂದಿನ ರಾಷ್ಟ್ರ ರಕ್ಷಣಾ ಪಡೆ ಮತ್ತು ನಮ್ಮ ಹಿಂದೂ ಕಾರ್ಯಕರ್ತರು ನಿರಂತರವಾಗಿ ಇದುವರೆಗೂ 300 ಜನರ ಅಕ್ರಮ ಬಾಂಗ್ಲಾ ವಲಸಿಗರು ಇಟ್ಕೊಟ್ಟಿದ್ದೀವಿ. ಪ್ರಿಯಾಂಕರ್ಗೆ ಅವ್ರು ಹೇಳ್ತಾರೆ ನಾನು ಆದೇಶ ಮಾಡಿದ್ದೀನಿ. ಏನು ಆದೇಶ ಮಾಡಿದ್ದೀರಿ? ಒಂದ್ ದಿವಸ ಹೋಗ್ಬಿಟ್ಟು 4 ಗುಡಿಸ್ಬಿಟ್ಟು ಬರೋದಾ? ಹಿಡಿದು ಕೊಟ್ಟವ್ರ ಮೇಲೆ FIR ಮಾಡ್ತಿದಾರೆ. ಮಾಡಿದ್ರೆ ನಮಗೆ ನ್ಯಾಯ ಕೊಡುತ್ತೆ. ನಾನು ಈಗಲೂ ಅದನ್ನೇ ಹೇಳ್ತಾ ಇರೋದು. ಈಗ ಇಲ್ಲಿಗೆ ಬಂದಿರೋದು ಗೋವಿನ ವಿಚಾರವಾಗಿ ನಾನು ಹೇಳ್ತಾ ಇದ್ದೀನಿ. DC ಅವರು ಬಂದು ಯಾಕೆ ನಿಮ್ಮ ವ್ಯಾಪ್ತಿಯಲ್ಲಿ, DC ಅವರು ತನ್ನ ವ್ಯಾಪ್ತಿಯಲ್ಲಿ, ಕಮಿಷನರ್ ತನ್ನ ವ್ಯಾಪ್ತಿಯಲ್ಲಿ ಯಾಕೆ ಗೋ ಹತ್ಯೆ ನಡೀತಾ ಇದೆ, ಅದನ್ನ ತಡೆಯೋದಕ್ಕೆ ನೀವೇನು ಕ್ರಮ ಜರುಗಿಸ್ತೀರಿ? ಇಷ್ಟನ್ನ ಶಾಂತಿಯುತವಾಗಿ ಎಲ್ಲರಿಗೂ ಹೇಳಿದ್ರಾಯ್ತಲ್ವೇನಪ್ಪ? ಒಂದು ಮಾತನ್ನ DC ಅವರು ನಮಗೆ ಕೊಡಬೇಕು, ಇಲ್ವಾ? ಕಮಿಷನರ್ ಬಂದು ನಮಗೆ